ಈ ನಡುವೆ ನಾವು ತುಂಬ ಸಹಜವಾಗಿ ಕೇಳ್ತಾ ಇರೋ ಒಂದು ಕಾಯಿಲೆ ಏನು ಅಂದರೆ ಆರ್ಥ್ರೈಟಿಸ್ ಅಂತ. ಆರ್ಥ್ರೈಟಿಸ್ ಅಂದರೆ ಸಂಧಿವಾತ, ಬೇರೆ ಏನೂ ಅಲ್ಲ. ಹೆದರ್ಕೊಳ್ಳೋ ಅಂಥ ದೊಡ್ಡ ಶಬ್ದ ಅಲ್ವೇ ಅಲ್ಲ. ಆದರೂ ಜನ ತುಂಬ ಆತಂಕ ಪಡ್ತಾರೆ. ಓ, ನಂಗೆ ಆರ್ಥ್ರೈಟಿಸ್ ಬಂದುಬಿಟ್ಟಿದೆ, ಇದು ನಂದು ಎಂಡ್ ಸ್ಟೇಜ್ ಏನೋ, ಆರ್ಥ್ರೈಟಿಸ್ ಅಂದ ತಕ್ಷಣ ಆಪ್ರೇಷನ್ ಏನೋ ಅಂತ ಹೇಳೋ ಹಾಗೆ. ಸೊ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ, ಎರಡು ಮೂಳೆಗಳ ಮಧ್ಯೆ ಯಾವಾಗ ಊತ ನೋವುಗಳು ಕಾಣಿಸ್ಕೊಳ್ಳುತ್ತೋ ಅದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇವಾಗ ನಮ್ಮಲ್ಲಿ ಬರ್ತಾರೆ ಪೇಷಂಟ್ಸು, ಡಾಕ್ಟರ್ ನಂಗೆ ಆರ್ಥ್ರೈಟಿಸ್ ಆಗಿಬಿಟ್ಟಿದೆ. ಅವ್ರ ಪ್ರಕಾರ ಏನೋ ಯಾವುದೇ ನೋವಿದ್ರೂ ಅದು ಆರ್ಥ್ರೈಟಿಸ್ ಅಂತ. ಆರ್ಥ್ರೈಟಿಸ್ ಅಂದರೆ ನೋವು ಸಹಜವಾಗಿ, ಹೌದು. ಅದು ಎಲ್ಲಿ ಬರುತ್ತೆ, ಯಾವ ರೀತಿ ಗುಣಲಕ್ಷಣಗಳಿರುತ್ತೆ, ಅದ್ರ ಮೇಲೆ ಬೇರೆ ಬೇರೆ ವೆರೈಟಿ ಅಥವಾ ಬೇರೆ ಬೇರೆ ಟೈಪ್ಸ್ ಅಂತ ಹೇಳ್ತಾ ಹೋಗ್ಬೋದು. ಈಗ ಕಾರ್ ಟಯರ್ ಹೇಗೆ ಸವಿತಾ ಹೋಗುತ್ತೋ ಹಾಗೆ ನಮ್ಮ ಮೂಳೆಗಳು ಸವಿತಾ ಹೋದರೆ ಅದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಯಾವ ಟೈಪಲ್ಲಿ ನಮಗೆ ಕಾರಣನೇ ಗೊತ್ತಿಲ್ಲದಲೇ ಮೂಳೆ ಸವಿತಾ ಹೋಗುತ್ತಲ್ಲ ಅದನ್ನು ಕಾಮನ್ ಆಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದರಲ್ಲೂ ಒಂದು ಪ್ರೈಮರಿ ಅನ್ಬೋದು, ಒಂದು ಸೆಕೆಂಡ್ರಿ ಅನ್ಬೋದು. ಈ ಪ್ರೈಮರಿಯಲ್ಲಿ ಏನಾಗುತ್ತೆ, ಕಾರಣನೇ ಗೊತ್ತಿರಲ್ಲ, ಅದಾಗದೇ ಬಂದ್ಬಿಡ್ತು, ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದು ಯಾವುದು ಲಾರ್ಜರ್ ಜಾಯಿಂಟ್ಸ್ ಅಂತ ಹೇಳ್ಬೋದು. ಯಾವುದು ತುಂಬ ಹೆವಿ ಜಾಯಿಂಟ್ಸ್, ನಮ್ಮ ತೂಕ ತಡೆಯುವಂಥದ್ದು ಯಾವ ಜಾಯಿಂಟ್ಸ್ ಇರುತ್ತಲ್ಲ ಅದರಲ್ಲಿ ಕಾಣಿಸ್ಕೊಂಡ್ರೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ಕಾರಣ ಇಲ್ದಲೇ ಬಂದರೆ ಅಂಥದ್ದನ್ನ ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇನ್ನು ಪೆಟ್ಟಾಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ವಯಸ್ಸಲ್ಲಿ ಇರಬೇಕಾದ್ರೆ ಎಲ್ಲೋ ತಾಗಿತ್ತು, ಅದ್ರ ನಂತರ ನನಗೆ ಶುರುವಾಗಿದೆ ಅನ್ನೋದೇ ಆದರೆ ಅದನ್ನು ಸೆಕೆಂಡ್ರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಇದು ಸಹಜವಾಗಿ ವಯೋಸಹಜವಾಗಿ ಬರುವಂಥದ್ದು, 60 ನಂತರ ಕಾಣಿಸ್ಕೊಳ್ಳುವಂಥದ್ದು ಆಸ್ಟಿಯೋ ಆರ್ಥ್ರೈಟಿಸ್. ಹಾಗಂತ ಯುವಕರಲ್ಲಿ ಬರಬಾರ್ದು ಅಂತ ಏನಿಲ್ಲ. ಹೇಳ್ದಂಗೆ ಪೆಟ್ಟಾಗಿ ಆಕ್ಸಿಡೆಂಟ್ ಆಗಿ ನೋವಾಗಿ ಬರೋದಿದ್ರೆ ಅದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಇನ್ನೊಂದು ವೆರೈಟಿ ಅಂತ ಏನು ಬರುತ್ತೆ, ರುಮೈಟಾಯ್ಡ್ ಆರ್ಥ್ರೈಟಿಸ್. ರುಮೈಟಾಯ್ಡ್ ಆರ್ಥ್ರೈಟಿಸ್ ಬಂದ್ಬಿಟ್ಟು ವಂಶ ಪಾರಂಪರೆಯಾಗಿ ಅನುವಂಶಿಕವಾಗಿ ಬರುವಂಥದ್ದು. ಓಕೆನಾ, ಯಾವುದೋ ಒಂದು ಜೀನ್ ಇರುತ್ತೆ, ಆ ಜೀನ ನಮ್ಮ ವಿರುದ್ಧ ಹೋರಾಟ ಮಾಡುವಾಗ ಆಗುವಂಥದ್ದು ರುಮೈಟಾಯ್ಡ್ ಆರ್ಥ್ರೈಟಿಸ್. ಇನ್ನು ರುಮೈಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಹೇಳ್ದಂಗೆ ವಂಶ ಪಾರಂಪರೆಯಾಗಿ ಬರುವಂಥದ್ದು. ಇದು ಯಾರಲ್ಲಾದರೂ ಕಾಣಿಸ್ಬೋದು, ಯುವಕರಲ್ಲೂ ಬರ್ಬೋದು ಅಥವಾ ಯಂಗ್ ಏಜಲ್ಲಾದರೂ ಬರ್ಬೋದು, ಓಲ್ಡ್ ಏಜಲ್ಲಾದರೂ ಬರ್ಬೋದು. ಮೇನ್ ಕಾಸ್ ಬಂದುಬಿಟ್ಟು ಯಾವಾಗ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧನೇ ಫೈಟ್ ಮಾಡ್ತಾ ಹೋಗುತ್ತಲ್ಲ, ಇಟ್ ಈಸ್ ಅ ಕೈಂಡ್ ಆಫ್ ಆಟೋ ಇಮ್ಯೂನ್. ಇಮ್ಯುನಿಟಿ ನಮ್ಮ ವಿರುದ್ಧನೇ ಫೈಟ್ ಮಾಡಿದಾಗ ಆಗುವಂಥದ್ದು ರುಮೈಟಾಯ್ಡ್ ಆರ್ಥ್ರೈಟಿಸ್. ಆಪರೇಷನ್ ಇಲ್ದಲೆ ಹೇಗೆ ಸರಿ ಮಾಡ್ಬೋದು ಅನ್ನೋದೇ ಆದರೆ, ಹೋಮಿಯೋಪತಿ ಪದ್ಧತಿಯಲ್ಲಿ ಯಾವ ಕಾರಣಕ್ಕೆ ಬಂದಿದೆ, ಯಾವ ಜಾಯಿಂಟಲ್ಲಿ ಎಫೆಕ್ಟ್ ಆಗಿದೆ ಅದನ್ನೆಲ್ಲ ಅನಲೈಸ್ ಮಾಡಿ ಎಕ್ಸಾಮಿನ್ ಮಾಡಿ ನಾವು ಒಂದು ಪೇಷಂಟ್ಗೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ, ಪೇಷಂಟ್ ಕಾಯಿಲೆಗಲ್ಲ. ಆ ರೀತಿ ಇಂಡಿವಿಜುವಲೈಸ್ಡ್ ಅಪ್ರೋಚ್ ಕೊಡೋದ್ರಿಂದ ಏನಾಗುತ್ತೆ, ಆ ಸವಿತಾ ಏನಾಗುತ್ತೆ, ಸವಿತಾ ಯಾಕಾಗ್ತಾ ಇದೆ, ಅಲ್ಲಿ ಮಧ್ಯ ಇರೋ ಒಂದು ಜೆಲ್ ಕಡಿಮೆ ಆಗಿರೋದ್ರಿಂದ ಆ ಜೆಲ್ ಉತ್ಪತ್ತಿ ಆಗೋ ರೀತಿ ಮಾತ್ರೆಗಳನ್ನು ಕೊಡ್ತಾ ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ಬೋದು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆರ್ಥ್ರೈಟಿಸ್ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆರ್ಥ್ರೈಟಿಸ್ಗೆ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ತುಂಬ ಬೇಗ ಗುಣಪಡಿಸುವಂಥ ಟ್ರೀಟ್ಮೆಂಟ್ಗಳು ಇದೆ ಕೂಡ.